ನೋಡಿ ಚೆನ್ನಾಯ್ತಾ? ಎಷ್ಟು ಸಲ ಸರ್? 4 5 ತುಪ್ಪ ತಗೊಂಡಿದ್ದೀವಲ್ಲ, ತುಪ್ಪ ಹಾಕೊಂಡು ತಿನ್ಬೇಕು ಇವಾಗ. ಹಾಯ್, ವೆಲ್ಕಮ್ ಬ್ಯಾಕ್ ಟು ತನ್ನ ಕೂಡ ಯೂಟ್ಯೂಬ್ ಚಾನಲ್. ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದಾರೆ, ನಾನು ಕೂಡ ಚೆನ್ನಾಗಿದ್ದೀನಿ. ಟೈಮ್ ಬಂದು 6:45 ಸೊ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ತುಪ್ಪ ತೊಗೊಬರ್ಬೇಕು. ಮಹಾಲಕ್ಷ್ಮಿ ಲೇಔಟ್ಗೆ ಹೋಗ್ತಾ ಇದ್ದೀವಿ. ನಮಗೆ ಊರು ತುಪ್ಪ ಸ್ವಲ್ಪ ಬೆಣ್ಣೆ ಸಿಗೋದು ಸ್ವಲ್ಪ ಇದಾಗುತ್ತೆ ಅಲ್ವಾ, ನಾವು ಹೋದಾಗ ನಮಗೆ ಸಿಗಲ್ಲ. ಸೊ ಅದಕ್ಕೋಸ್ಕರ ಇವಾಗ ಮಹಾಲಕ್ಷ್ಮಿ ಲೇಔಟಿಗೆ ತುಪ್ಪ ತೊಗೊಬರಕ್ಕೆ ಹೋಗ್ತಾಯಿದ್ವಿ. ಬನ್ನಿ ಹೋಗೋಣ. ಹಾಂ, ನಾನು ಅಲ್ಲಿ ಹೋದ, ಅಲ್ಲಿ ಮುಳ್ಳೆಲ್ಲ ಇವಾಗ ನೀವು ಬರ್ತೀನಿ ಅಂದ್ರೆ ಅದಕ್ಕೆ ಹೋದ, ಅಲ್ಲೇ ತೋಟದಾಗ ಹೋದ, ಅಲ್ಲಿ ನಂಗೆ ಹೋದ. ರೋಡ್ ಚೆನ್ನಾಗಿರ್ಲಿಲ್ವಲ್ಲ, ಅದಕ್ಕೆ ವಾಪಸ್ ತಾಳಿಗೆ ಬರ್ತೀನಿ ಅಂದ್ರೆ ಅದಕ್ಕೆ ನೆನಪು ಇಟ್ಕೊಬರು ಅಲ್ಲಿ ಹೋಗ್ಬಿಟ್ಟು ತಾರೀಕು ಹೋಗೋಣ ಹೋಗ್ಬಿಟ್ಟು. ಗೈಸ್, ಏನು ಗೊತ್ತಾ, ನಮ್ಮ ಯಜಮಾನ್ರು ನನಗೆ ಸಂಜೆ ಟೈಮು ಅಟ್ಲೀಸ್ಟ್ 1 ರೌಂಡಲ್ಲಿ ಕರ್ಕೊಂಡೋಗಿ ಏನಾದ್ರು ಒಂದು ಕೊಡಿಸ್ಬೇಕು. ನನಗೆ ಒಂದು ಪಾನಿಪುರಿ ಆದರೂ ಸರಿ, ಇಲ್ಲಿ ಮಿರರಲ್ಲಿ ಕಾಣಿಸ್ತವ್ರೆ, ಏನಾದರೂ ಒಂದು ಕೊಡಿಸ್ಬೇಕು. ಹಂಗೆ ಸ್ನ್ಯಾಕ್ಸ್ ತಿನ್ಕೊಂಡು, ಅಲ್ಲೊಂದು ಸ್ನ್ಯಾಕ್ಸ್ ಅಂಗಡಿ ಇದೆ ನಮ್ಮ ಮಹಾಲಕ್ಷ್ಮಿ ಲೇಔಟಲ್ಲಿ. ನಾನು ವರ್ಕಿಗೆ ಹೋಗ್ಬೇಕಾದ್ರೂ ಅಲ್ಲೇ ತಿಂತಿದ್ದು. ಹೆಲ್ತಿ ಸ್ನ್ಯಾಕ್ಸ್ ಅದು, ಪೀನಟ್ಟು ಮತ್ತು ಬಾಳೆಕಾಯಿ ಮತ್ತು ಹೆಸರು ಕಾಳು, ಆ ಥರ ಹೆಲ್ತಿ ಸ್ನ್ಯಾಕ್ಸು. ನಾನು ಜಂಕ್ ಫುಡ್ ಎಲ್ಲ ಜಾಸ್ತಿ ತಿನ್ನಲ್ಲ ಗೈಸ್, ಹಲೋ ಸಿನಾ. ನಾನು ಜಂಕ್ ಫುಡ್ ಎಲ್ಲ ಜಾಸ್ತಿ ತಿನ್ನಲ್ಲ. ಸೊ ಅದು ಆ ಹೆಲ್ತಿ ಫುಡ್ಡು ಚೆನ್ನಾಗಿದೆ, ಹೆಲ್ತಿ ಸ್ನ್ಯಾಕ್ಸ್ ಅದು. ಈಗ ತಿನ್ಕೊಂಡು ತುಪ್ಪ ತಗೊಂಡ್ಬರ್ಬೇಕು, ರೊಟ್ಟಿ ಹಾಕ್ಬಿಟ್ಟು ಬಿಸಿ ಬಿಸಿ ಗೊಡ್ಗರ ಹಾಕ್ಬಿಟ್ರೆ ಹೊರಗಿರುತ್ತೆ. ಗೈಸ್, ನಾವೆಲ್ಲಿದ್ದೀವಿ ಅಂದರೆ ಇವಾಗ ನಂದಿನಿ ಲೇಔಟ್ ಬಸ್ ಸ್ಟಾಪಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಯಾರು ಲೈಟ್ ಗೈಸ್, ಇವಾಗ ವೆದರ್ ಮಾತ್ರ ಸಖತ್ತಾಗಿದೆ. ಇಲ್ಲಿ ಈ ಕಡೆ ಸ್ನ್ಯಾಕ್ಸ್ ಇತ್ತಲ್ಲ, ಅಲ್ಲಿ ಹೋಗ್ಬೋದಿತ್ತು ಅನ್ಸತಿ. ಈ ಕಡೆ ಬರೀ ಸ್ನ್ಯಾಕ್ಸ್ ಇದೆಯಲ್ಲ ನಂದಿನಿ ಲೇಔಟಲ್ಲಿ ಪಾರ್ಕ್ ಹತ್ರ. ತಗೊಳಕ್ ಬಂದಿದ್ದೀವಿ. ನೋಡಿ ಬೆಣ್ಣೆ ಗೀ ಎಲ್ಲ ಗಿಣ್ಣು ತೊಗೊಂಡಿದ್ದೀವಿ. ನೋಡಿ ಫ್ರೆಶ್ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ, ಫ್ರೆಶ್ ಇದ್ರೆ ಹೆಂಗಿರಲ್ಲ. ಗಿಣ್ಣು ತುಪ್ಪ ಅವ್ರು ಪೇ ಮಾಡ್ತಿದ್ದಾರೆ ಅಲ್ಲಿ. ನೋಡಿ ಪೇ ಮಾಡ್ತಿದ್ದಾರೆ, ನಾನು ತಿಂತಾ ಇದ್ದೀನಿ. ಇದು ಈ ಬ್ಲೂ ಅನ್ಸುತ್ತೆ, ಹೇಳ್ತಲ್ವಾ ಅದೇ ಬ್ಲೂ. ಯಾವ ಚೆನ್ನಾಗಿದೆ, ಒಂದು ಚೆನ್ನಾಗಿದೆ. ಸೊ ಗೈಸ್, ಫೈನಲಿ ಮನೆಗೆ ಬಂದು ತುಪ್ಪ ತಗೊಂಡು ನಾವು ಸ್ನ್ಯಾಕ್ಸ್ ತಿನ್ನಕ್ಕಂತ ಹೋದ್ವಲ್ಲ, ಅಲ್ಲಿ ಶಾಪ್ ಕ್ಲೋಸ್ ಆಗಿತ್ತು, ಅದಕ್ಕೋಸ್ಕರ ತಿನ್ನಲಿಲ್ಲ. ಗಿಣ್ಣ ತಿನ್ಕೊಂಡು ಟೊಮೊಟೊ ಮೆಣಸಿನ್ಕಾಯಿ ಇದು ಓಪನ್ ಮಾಡುತ್ತೋ, ಇದು ತುಪ್ಪದು ನಂಗೆ ಹಾಕೋದು ಇಷ್ಟ ಆಗಲಿಲ್ಲ. ಹೊಟ್ಟೆ ನೋವು ಯಾಕೆ ತುಪ್ಪ ತಸಿದ್ರು ಹೊಟ್ಟೆ ನೋವು ಬರುತ್ತೆ. ನೋಡಿ ಎಮ್ಮೆ ತುಪ್ಪ ಬಲ್ಕ್ ಆಗ್ಬೇಕಂತೆ ನಮ್ಮ ಯಜಮಾನ್ರು. ಅದಕ್ಕೆ ನಾನು ನಿನ್ನೆ ತೋರ್ಸೋದು, ನೀನೇ ನನ್ನ ಕಂಟೆಂಟ್. ಸೊ ಇವಾಗ ಕಿತ್ತೊಡ್ದಾಕರೆ ಹೊಸದ್ ನೀನೇ ಕೊಡ್ಸೋದು. ಸೊ ಇವಾಗ ಬನ್ನಿ ರೊಟ್ಟಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡಿ ರೊಟ್ಟಿ ಹಾಕಿದ್ದೀನಿ, ಇಷ್ಟು ಅಗಲ ಹಾಕಿದ್ದೀನಿ. ಇವಾಗ ಹಂಚಿಟ್ಟಿದ್ದೀನಿ. ನೋಡಿ ಖಾರ ಗುಡ್ ಖಾರ ಮಾಡಿದ್ದೀನಿ. ಯಾರು ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿ. ಸಾಂಬಾರಿದೆ ಗೈಸ್, ತಿನ್ನಲ್ಲ ಅಂದರು. ನೋಡಿ ರೊಟ್ಟಿ ಇವಾಗ ಹಿಂಗೆ ಹಾಕಿದ್ರೆ ಇವಾಗ ಇದಕ್ಕೆ ನಿನ್ನೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳಿಲ್ಲ. ನೋಡಿ ಇವಾಗ ಮೆಣಸಿನ್ಕಾಯಿ 3 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ ಹಣ್ಣು, ಇಲ್ಲಿ ಕೊತ್ತಂಬರಿ ಸೊಪ್ಪು, ಕರಿಬೇವು, ಕೊತ್ತಂಬರಿ ಸೊಪ್ಪು. ಚಪಾತಿ ಮಾಡೋದಕ್ಕೆ ರೆಡಿ ಮಾಡ್ಕೊತಿದ್ದೀವಿ. ಖಾರ ಪುಡಿ ಸ್ವಲ್ಪ ಹಾಕ್ತೀನಲ್ವ, ಅದಕ್ಕೋಸ್ಕರ ಮೆಣಸಿನ್ಕಾಯಿ ಬರೀ 3 ಹಾಕ್ತೀನಿ. ಇವಾಗ ತಿಂಡಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಇವತ್ತು ಮಂಗಳವಾರ, ತಿಂಡಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಈಗ ಒಗ್ಗರಣೆ ಹಾಕ್ಬಿಟ್ಟು ಚಪಾತಿ ಎಲ್ಲ ಮಾಡಿಕ್ಕಿ ಪೂಜೆ ಮಾಡಬೇಕು.
ಇಷ್ಟೊಂದು ಬಟ್ಟೆ ಇದೆ ಮೀಶೋಲಿ ಮತ್ತು ಫ್ಲಿಪ್ಕಾರ್ಟಲ್ಲಿ ಆಫ್ಲೈನಲ್ಲಿ ತೊಗೊಂಡ್ರು ಅಷ್ಟು ಬಟ್ಟೆ ಇದೆ. ಇದನ್ನು ವಿಡಿಯೋ ಮಾಡಬೇಕು, ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. 1 2 3 4 5 6 7 ಬಟ್ಟೆ ಇದೆ. ಇಷ್ಟು ನಾನು ವಿಡಿಯೋ ಮಾಡಬೇಕು, ಯಾವಾಗ ಮಾಡ್ತೀನಿ ಗೊತ್ತಿಲ್ಲ. ಹಾಯ್, ಇವಾಗ ಚಪಾತಿ ಎಲ್ಲ ತಿಂದು ಗೆಸ್ಟ್ ಬಂದಿದ್ರು. ಸೊ ಪೂಜೆ ಮಾಡೋದಕ್ಕೆ ಆಗಿಲ್ಲ ನೋಡಿ, ದೀಪ ಹಚ್ಚಲಿಲ್ಲ ಇವತ್ತು. ಸ್ವಲ್ಪ ಸ್ನಾನ ಮಾಡಿ ಫ್ರೆಶ್ ಆಗಿ ಹುಳ್ಳಿಕಾಳು ತೊಗೊಬರಕ್ಕೆ ಹೋಗ್ತಾಯಿದ್ದೀನಿ. ಯಾಕೆಂದರೆ ಹುಳ್ಳಿಕಾಳು ಸಾಂಬಾರು ಮಾಡೋಣ ಅಂತ, ಮೊಳಕೆ ಕಟ್ಟರೆ ಹುಳ್ಳಿಕಾಳು ಸಾಂಬಾರು ಮಾಡೋಣ ಅಂತ ಹೇಳಿ ತರಕ್ಕೆ ಹೋಗ್ತಾಯಿದ್ದೀನಿ. ಇವಾಗ ಸ್ನಾನ ಎಲ್ಲ ಆಗಿ ದೇವ್ರು ಹಂಗೆ ಕೈ ಮುಗ್ದೆ ನೋಡಿ. ಸೊ ಬನ್ನಿ ಹೋಗಿ ಹುಳ್ಳಿಕಾಳು ತಂದು ಮೊಳಕೆ ಕಟ್ಟಿದ ಹುಳ್ಳಿಕಾಳು ಸಾಂಬಾರು ಮಾಡೋಣ. ಗೈಸ್, ಊಟ ಮಾಡಿ ಮಲಗ್ದೋಳು ಟೈಮ್ ಎಷ್ಟು ಗೊತ್ತಾ? ಬನ್ನಿ ತೋರಿಸ್ತೀನಿ. ಇನ್ನೂ ಒಂದು ಲೈಟ್ ಕೂಡ ಹಾಕಿಲ್ಲ. ಟೈಮ್ ಬಂದು 5:15. ನಮ್ಮ ಯಜಮಾನ್ರು ಬಂದು ಹೋಗಿದ್ದಾರೆ, ಬಟ್ ನಾನು ಎಬ್ರಿಸಿಲ್ಲ. ನಾನು ಇದ್ದೇ ಮಾಡ್ತೀನಿ, ಅವ್ರು ಎಬ್ರಿಸಲ್ಲ. ಅವ್ರ ಹತ್ರ ಒಂದು ಕೀ ಇರುತ್ತೆ, ಬರ್ತಾರೆ, ಲಾಕ್ ತೆಕ್ಕೊತಾರೆ, ಅವ್ರಿಗೆ ಏನು ಬೇಕೋ ತೊಗೊಂಡು ಹೋಗ್ತಾರೆ. ನಾನು ಎಬ್ರಿಸಿಲ್ಲ. ನೋಡಿ, ಇವಾಗ ಹಾಲು ಇಟ್ಟಿದ್ದೀನಿ. ಯಾಕೆ ಅಂದರೆ ಬೂಸ್ಟ್ ಕುಡಿಯೋದಕ್ಕೆ. ಪಾಪ ಅವರು ಎಬ್ರಿಸಿಲ್ಲ, ಅವ್ರು ಅಟ್ಲೀಸ್ಟ್ ಎಬ್ರಿಸ್ಬೇಕು ತಾನೆ, ಅವರು ಎಬ್ರಿಸಿಲ್ಲ. ಚೆನ್ನಾಗಿ ನಿದ್ದೆ ಬಂದ್ಬಿಟ್ಟಿದೆ. ಸೊ ಇವಾಗ ಅಳಸ್ಲೇನು ಕೊಟ್ಟಿದ್ರು ನೋಡಿ, ಅರ್ಧ ಕೊಟ್ಟಿದ್ದಾರೆ ಅಳಸ್ಲೇನು. ಸಾಕು ನಾವಿಬ್ಬರೇ ಅಲ್ವಾ ನೋಡಿ, ಇಬ್ರಿಗೇನೆ ಬೇಜಾನಾಗೋಗುತ್ತೆ. ಇವಾಗ ಇದಕ್ಕೆ ಬಾಳೆಹಣ್ಣು, ಕಾಯಿ, ಜೇನುತುಪ್ಪ, ಸ್ವಲ್ಪ ಸಕ್ಕರೆ ಇಲ್ಲ ಬೆಲ್ಲ ಎಲ್ಲ ನೀಟಾಗಿ ಹಾಕಿದ್ರೆ ರಸಾಯನ ಸಮಥಿಂಗ್ ಏನೋ ಆಗುತ್ತೆ, ಅದು ನಂಗೆ ಗೊತ್ತಿಲ್ಲ. ನೋಡಿ ಆಗುತ್ತಿದೆ. ಸೊ ಬೂಸ್ಟ್ ಕುಡಿಬೇಕು ಗೈಸ್, ಅದಕ್ಕೆ ಇವಾಗ ಬೂಸ್ಟ್ ಕುಡಿಯೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಆ ವಿಡಿಯೋ ಮಾಡೇ ಇರಲಿಲ್ಲ, ಮಲ್ಕೊಂಬಿಟ್ಟಿದೆ ಚೆನ್ನಾಗಿ. ಊಟ ಮಾಡಿ ಮಲಗಿರೋಳು ಎದ್ದೇ ಇರೋದು. ಪೂಜೆನೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಏನಾಗಿದೆ ಅಂತಲೂ ನನಗೆ ಗೊತ್ತಿಲ್ಲ. ಯಾಕೋ ಈ ನಡುವೆ ಪೂಜೆ ಮಾಡೋಕ್ಕೆ ಆಗ್ತಿಲ್ಲ ಗೈಸ್. ಮುಂಚೆ ಆ ಹಳೆ ಮನೇಲಿ ಇದ್ದಾಗ ಪೂಜೆ ನಾನು ಮಿಸ್ಸೇ ಮಾಡ್ತಿಲ್ಲ. ನಾನು ತಿಂಡಿ ಬ್ರೇಕ್ಫಾಸ್ಟ್ ಮಿಸ್ ಮಾಡ್ತಿದ್ನೋ, ಊಟ ಮಿಸ್ ಮಾಡ್ತಿದ್ನೋ ಗೊತ್ತಿಲ್ಲ, ಬಟ್ ಪೂಜೆ ಮಾತ್ರ ನಾನು ಯಾವತ್ತೂ ಮಿಸ್ ಮಾಡಿದವಳೆ ಅಲ್ಲ. ಇಲ್ಲಿ ಬಂದಮೇಲೆ ಯಾಕೋ ಸ್ವಲ್ಪ ಪೂಜೆ ಮಾಡೋಕ್ಕೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ, ಗೊತ್ತಿಲ್ಲ ಯಾಕೆ. ಮಾಡ್ತೀನಿ, ನಮ್ಮ ಗುರುವಾರದಿಂದ ಸ್ಟಾರ್ಟ್ ಮಾಡಬೇಕು. ನಾನು ಒಂದ್ಸತಿ ವಯರ್ನ ಏನು ಮಾಡಿದೆ ಗೊತ್ತಾ ಗೈಸ್? ಐಫೋನ್ ವಯರ್ನ ನೋಡಿ ಈ ಥರ ನಾನು ಸೇಫ್ಟಿಯಾಗಿ ಈ ಥರದ್ದು ಹಾಕ್ಸಿದ್ದೀನಿ ಆಯಿತಾ, ಏನೂ ಆಗಬಾರ್ದು ಅಂತೇಳಿ ಈ ಥರ ನಾನು ಹಾಕ್ಸಿದ್ದೆ. ಓಕೆನಾ? ನಾನೇನು ಮಾಡಿದ್ದೀನಿ ಅಂದರೆ, ಅದು ಮನೆ ಕಲ್ಲಿ ಮಾಡಬೇಕಾದ್ರೆ ಮೊಟ್ಟೆ ಇದ್ದಾಗ ಮೊಟ್ಟೆಯಲ್ಲಿ ಹಾಕ್ದಾಗ ಮೊಟ್ಟೆ ಒಡೆದೋಗ್ಬಿಟ್ಟಿತ್ತಂತೆ. ಆವಾಗ ಇವ್ರೇನು ಮಾಡಿದ್ದಾರೆ, ಐಫೋನ್ನ ಅದರೊಡೆ ಹಾಕ್ಕೊಂಡು ತಂದುಬಿಟ್ಟಿದ್ದಾರೆ, ಚಾರ್ಜರ್ನ. ನಾನು ಸರಿ ಚಾರ್ಜರ್ನ ನನಗೆ ಐಡಿಯಾನೇ ಇಲ್ಲ, ಚಾರ್ಜರ್ ತೊಳಿಬಾರ್ದು ಅಂತ ಐಡಿಯಾನೇ ಇಲ್ಲ. ಹೋಗ್ಬಿಟ್ಟು ಚಾರ್ಜರ್ ನೀಟಾಗಿ ತೊಳೆದಿದ್ದೀನಿ ಗೈಸ್, ಚಾರ್ಜರೇ ಆಗ್ತಾಯಿಲ್ಲ. ಆಮೇಲೆ ನಮ್ಮ ಯಜಮಾನ್ರವ್ರ ಫ್ರೆಂಡ್ ಗಣಿ ಅಂತ ಒಬ್ಬ ಇದ್ದಾರೆ, ಅವನು ಹೇಳ್ದ, ಅಕ್ಕ ಅದು ಚಾರ್ಜರ್ನ ಹಕ್ಕಿ ಒಳಗಡೆ ಪೇಪರ್ನ ಕಟ್ಬಿಟ್ಟಿಡಿ, ಏನು ಪ್ರಾಬ್ಲಮ್ ಆಗಲ್ಲ ಅಂತ. ಒಂದು ಅರ್ಧ ಗಂಟೆ ಗೈಸ್ ಅಷ್ಟೇ ಇಟ್ಟಿದ್ದು. ಆಮೇಲೆ ನೀಟಾಗಿ ಚಾರ್ಜರ್ ಆಯಿತು ಗೊತ್ತಾ. ಯಾವ್ದಾರ ಈ ಟಿಪ್ಸ್ ಯೂಸ್ ಆಯಿತು ಅಂದರೆ ಯೂಸ್ ಮಾಡ್ಕೊಳ್ಳಿ. ಚಾರ್ಜರ್ನ ನೀರಲ್ಲಿ ತೊಳೆಯೋಕೆ ಹೋಗ್ಬೇಡಿ, ಅದು ಚಾರ್ಜ್ ಆಗಲ್ಲ. ಐಫೋನ್ ಚಾರ್ಜರ್ ಅಂತೂ ಇನ್ನೂ ಬಕ್ವಾಸ್. ಓಕೆ ಬನ್ನಿ, ಇಲ್ಲಿ ನೋಡಿ ಬೂಸ್ಟ್. ಇದು ನಮ್ಮ ಯಜಮಾನ್ರು ಕ್ಲಾಸ್, ಇದು ಮಗ್, ಇದು ನನ್ನ ಮಗ್. ಇದು ಹಂಗೆ ಇರಲ್ಲ, ಇಬ್ರದ್ದು ಚೇಂಜ್ ಆಗ್ತಾ ಇರುತ್ತೆ ನೋಡಿ. ಹ್ಯಾಪಿ ಸ್ಮೈಲ್ ನೋಡಿ. ನನಗೆ ಈ ಥರ ಮಗ್ಗಲ್ಲಿ ಕುಡಿಯೋಕ್ಕೆ ಇಷ್ಟ ಗೈಸ್. ಸರಿ, ಇವಾಗ ಟಿ ವಿ ಹಾಕ್ತೀನಿ. ಏನಾದ್ರು ನೋಡಬೇಕು. ಬಾಳೆಹಣ್ಣು ತಂದಿದ್ದಾರೆ, ಕಾಯಿ ಇದೆ, ಈಗ ಮಾಡ್ಕೊಂಡು ತಿನ್ನಬೇಕು. ತಿಂದಾದ್ಮೇಲೆ ನಿಮಗೆ ಸಿಗ್ತೀನಿ ಗೈಸ್. ಸ್ವೀಟ್ ಇದೆ, ಒಂಚೂರು ಹಣ್ಣಾಗಬೇಕಿತ್ತು ಅಷ್ಟೇ. ಕೊಬ್ಬರಿ ತಿನ್ನೋ ಥರ ಇದೆ. ನೋಡಿ ಒಂದೊಂದೇ ಬಿಡಿಸ್ತಿದ್ದಾರೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗೈತೆ. ನೆಲಕ್ಕೆ ಹಾಕ್ಬಿಡ ಅಂಟುತ್ತೆ ನೋಡಿ. ಇಷ್ಟು ಹಣ್ಣಾಗಿದೆ ಅಲ್ಲ, ಇಷ್ಟು ಹಣ್ಣು ಸಿಕ್ಕಿದೆ.
ಇಲ್ಲೂ ತಿಂತಾ ಇದ್ದಾರೆ. ಅವ್ರ ವಿಡಿಯೋಗೆ ಬರಲ್ಲ. ಇವಾಗ ಇದನ್ನೆಲ್ಲ ನೀಟಾಗಿ ಈ ಚಾಕುನ ನೀಟಾಗಿ ಎಣ್ಣೆಲಿ ಹಾಕಿ ತೊಳಿಬೇಕು. ಎಣ್ಣೆಲಿ ಹಾಕಿ ತೊಳ್ಬಿಟ್ಟು ಎಣ್ಣೆ ಹಾಕಿ ಒರೆಸ್ಬಿಟ್ಟು ಆಮೇಲೆ ತೊಳಿಬೇಕು. ಇದು ಕೇರಳದಿಂದ ತಂದಿದ್ದ ಎಣ್ಣೆ. ಈಗ ಇಷ್ಟ ಐತೆ. ನಮ್ಮ ಯಜಮಾನ್ರು ಮನ್ಸು ಮಾಡಿದ್ರೆ ನಮ್ಮ ಅಮ್ಮ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಕೊಟ್ಟು ಸುಮ್ಮನೆ ವೇಸ್ಟ್ ಆಗುತ್ತೆ ಗೈಸ್, ಯಾರು ತಿನ್ನಲ್ಲ. ಅದಕ್ಕೆ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು. ಗೈಸ್, ನಮ್ಮ ಯಜಮಾನ್ರಿಗೆ ಎಗ್ ರೈಸ್ ಬೇಡವಂತೆ, ಚಿಕನ್ ಸಾಂಬಾರು ಮಾಡು ಅಂತ ಹೇಳ್ತಿದ್ದಾರೆ. ಇವಾಗ ಅಳಸಲೇನು ತಿನ್ಬಿಟ್ಟು ಚಿಕನ್ ಸಾಂಬಾರು ತಿಂದರೆ ಲೂಸ್ ಮೋಷನ್ ಸಮಥಿಂಗ್ ಆಗುತ್ತೆ ಅಂತ ಹೇಳ್ತಾರೆ. ಪರವಾಗಿಲ್ಲ, ಆದರೂ ಪರವಾಗಿಲ್ಲ ನೀನು ಮಾಡು ಅಂತ ಹೇಳಿದ್ದಾರೆ. ಇವಾಗ ಚಿಕನ್ ತರಕ್ಕೆ ಹೋಗಿದ್ದಾರೆ. ನಾನು ಮಸಾಲೆ ಎಲ್ಲ ರೆಡಿ ಮಾಡ್ಕೋಬೇಕು ಗೈಸ್. ಯಾವಾಗ ಮಾಡಲಿ, ಟೈಮ್ 8 ಗಂಟೆ, ಊಟ ಯಾವಾಗ ಮಾಡೋದು? ಆವಾಗಲೇ ತಂದಿರೋ ಅಟ್ಲೀಸ್ಟ್ ಮಾಡಿದ್ರೆ ಇಡ್ಬೋದಿತ್ತು. ನೋಡಿ ಟೈಮ್ ಕರೆಕ್ಟಾಗಿ 8 ಗಂಟೆ. ನಾನು ಅಳಸಲೇನು ಬೀಜ ಸಾಂಬಾರು ಮಾಡೋಣ ಅಂದ್ಕೊಂಡೆ. ನಾಳೆ ಚಿಕನ್ ಸಾಂಬಾರು ಮಾಡಿ ನಾಳೆಗೂ ಆಗುತ್ತೆ. ಹೆಂಗಿದ್ರು ಗುರುವಾರ ಐನೇ ತಿನ್ನಲ್ವಲ್ಲ ನಾವು, ನಾಳೆನೂ ಮಾಡು ಅಂತ ಹೇಳಿದ್ರು. ಇವಾಗ ಪಟ ಪಟ ಅಂತ ಎಲ್ಲ ರೆಡಿ ಮಾಡ್ಕೋಬೇಕು. ಬನ್ನಿ ರೆಡಿ ಮಾಡ್ಕೊಳ್ಳೋಣ ಗೈಸ್. ಇವಾಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಇಟ್ಕೊಂಡು ಹಚ್ಕೊಂಡಿದ್ದೀನಿ. ಇವಾಗ ಫಸ್ಟು ನಾವು ಚಿಕನ್ ಸಾಂಬಾರು ಮಾಡೋದಕ್ಕೆ ಮಸಾಲೆನ ಫ್ರೈ ಮಾಡ್ಕೋಬೇಕಾಗುತ್ತೆ. ಮಸಾಲೆಗೆ ಏನೇನು ಬೇಕು ಫ್ರೈ ಮಾಡ್ಕೊಳ್ಳೋಕ್ಕೆ ಅಂತ ಈ ವಿಡಿಯೋನ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಇವಾಗ ಪ್ಯಾನ್ ಕಾದಿದೆ. ಪ್ಯಾನ್ಗೆ ನಾನು ಮಸಾಲೆ ಫ್ರೈ ಮಾಡೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಒಂದು 10ರಿಂದ 12 ಒಣಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಈರುಳ್ಳಿ ತಗೋತಾ ಇದ್ದೀನಿ. ಒಂದು 2 ಈರುಳ್ಳಿ ಹಾಕ್ಕೊತಾ ಇದ್ದೀನಿ 1 kgಗೆ. ಇವಾಗ ಉಳ್ಳಾಗಡ್ಡಿ ಒಂದು 2 ಮಿನಿಟ್ಸ್, ಜಾಸ್ತಿ ಏನು ಫ್ರೈ ಬೇಡ, ಸುಮ್ಮನೆ ಲೈಟಾಗಿ ಅಷ್ಟೇ. ಯಾಕೆ ಅಂದರೆ ನಾವೀಗ ಹೆಂಗಿದ್ರು ಸಾಂಬಾರು ಮಾಡ್ತೀವಲ್ಲ, ಸೊ ಲೈಟಾಗಿ ಈ ಥರ ಫ್ರೈ ಮಾಡ್ಕೋಬೇಕಷ್ಟೆ. ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ 2 ಕೆಜಿಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಸೊ ಅದನ್ನು ಫ್ರೈ ಮಾಡ್ಕೊತೀನಿ. ಇವಾಗ ಶುಂಠಿ ತೊಗೊಂಡಿದ್ದೀನಿ. ಶುಂಠಿ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು. ಶುಂಠಿ 1 ಇಂಚ್ ತೊಗೊಂಡಿದ್ದೀನಿ. ಸೇಮ್ ಇದು ಹಳ್ಳಿ ಸ್ಟೈಲಲ್ಲಿ ಬರುತ್ತಲ್ಲ, ಆ ಥರ ಸಾಂಬಾರು ಮಾಡ್ತಿರೋದು. ಸೊ ಇದನ್ನ ನೀಟಾಗಿ ನಾವು ಈ ಥರ ಒಂದ್ಸತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಥರ ಫ್ರೈ ಮಾಡ್ಕೊಂಡ್ರೆ. ನಾನು ಸ್ವಲ್ಪ ದೊಡ್ಡ ಪ್ಯಾನ್ ತೊಗೊಳ್ಬೇಕು, ಸಾಕು ಅಂತ ಇಷ್ಟು ತೊಗೊಂಡೆ. ಸೊ ಫ್ರೈ ಆಗಲಿ, ಸಿಗ್ತೀನಿ. ಇವಾಗ ಡ್ರೈ ಮಸಾಲೆ ಹಾಕೋತಾ ಇದ್ದೀನಿ. ಈಗ ನೋಡಿ ಗಸಗಸೆ, ಚಕ್ಕೆ, ಮತ್ತು ಮೆಣಸು, ಲವಂಗ, ಓಂಕಾಳು, ಕಡಲೆ ಇಷ್ಟು ಇವಾಗ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಒಂದು ಮಿಕ್ಸ್ ಅಪ್ ಕೊಡಿ ನೀಟಾಗಿ ಈ ಥರ. ಇದು ಸ್ವಲ್ಪ 2 ಮಿನಿಟ್ಸ್ ಇದಾಗಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮಸಾಲೆ. ಇವಾಗ ಗೈಸ್ ನೋಡಿ ಈ ಥರ ಒಂದ್ಸತಿ ಮಿಕ್ಸ್ ಮಾಡ್ಕೊಡಿ. ಶೆಫ್ ಎಲ್ಲ ಮಾಡ್ತಾರಲ್ಲ ಹಿಂಗೆ ಆ ಥರ ನಮಗೆ ಬರಲ್ಲ. ಮಾಡೋಣ. ಇವಾಗ ನಾನು
ಹುಳಿ ಟೊಮೊಟೊ ಆದರೆ ಒಂದು ಅರ್ಧ ಹಾಕ್ಕೊಳ್ಳಿ, ಫಾರಮ್ ಟೊಮೊಟೊ ಆದರೆ ಒಂದು ಹಾಕ್ಕೊಳ್ಳಿ. ನಾನು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಒಬ್ಬೊಬ್ರು ಟೊಮೊಟೊ ಹಾಕ್ಕೊಳ್ಳಲ್ಲ ಚಿಕನ್ ಸಾಂಬಾರ್ಗೆ, ಹುಳಿ ಬರುತ್ತೆ ಅಂತ. ನಾನು ಹಾಕೋತಾ ಇದ್ದೀನಿ. ಇದನ್ನು ಅಷ್ಟೇ ಗಸ್, ಈ ಥರ ಮಾಡಿ ಗಸ್. ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗೋವರೆಗೂ ಕುಕ್ ಆಗಲಿ. ಆಮೇಲೆ ಇದಕ್ಕೆ ಗ್ಯಾಸ್ನ ಆಫ್ ಮಾಡಿಕೊಂಡು ಒಂದು 5 ನಿಮಿಷ ಏನೋ ಧನಿಯಾ ಪುಡಿ ಹಾಕೋಣ. ಇವಾಗ ಕಂಟಾಗ್ಬಿಡುತ್ತೆ ಅದು ಧನಿಯಾ ಪುಡಿ. ಒಂದು 2 ಮಿನಿಟ್ಸ್ ಕುಕ್ ಆಗಲಿ ನೀಟಾಗಿ. ಗೈಸ್ ಇದು ಕುಕ್ ಆಗಿದೆ. ನಾನು ಇವಾಗ ಆಫ್ ಮಾಡ್ಕೊತಾ ಇದ್ದೀನಿ. ಆಫ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಒಂದ್ಸತಿ. ನೆಕ್ಸ್ಟು ಸಾಂಬಾರು ಧನಿಯಾ ಪೌಡರ್ ಹಾಕೋಣ. ಧನಿಯಾ ಪೌಡರ್ ಸಾಂಬಾರು ಪುಡಿ ಎರಡು ಒಂದೇ. ಈಗ ನಾನಿದು ಒಂದು ಈ ಸ್ಪೂನಲ್ಲಿ ಒಂದು 3-4 ಹಾಕ್ತೀನಿ, ಸಾಕಾಗುತ್ತೆ. 4 ಸ್ಪೂನ್ ಹಾಕಿದ್ವಿ, ಸಾಕಾಗುತ್ತೆ. ಮತ್ತೆ ಇದನ್ನ ನೀಟಾಗಿ ಈಗ ಮಿಕ್ಸ್ ಅಪ್ ಮಾಡೋಣ. ಒಣಮೆಣ್ಸಿನ್ಕಾಯಿ ನಾನು ಹನ್ನೆರಡು ಹಾಕೊಂಡಿದ್ದೀನಿ, ಯಾಕೆ ಅಂದರೆ ಇದರಲ್ಲೇ ಚೆನ್ನಾಗಿರುತ್ತೆ. ಖಾರ ಬೇಕಾದ್ರೆ ನೀವು ಹಾಕ್ಕೋಬೋದು, ಸ್ವಲ್ಪ ಖಾರ ಪುಡಿನೂ ಹಾಕೋತೀನಿ. ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗೈಸ್ ಇದು ಹಾರೋದಕ್ಕೆ ಬಿಡೋಣ. ನೆಕ್ಸ್ಟು ನಾವೇನು ಚಿಕನ್ ತೊಳೆದಿಟ್ಕೊಂಡಿದ್ದೀವಲ್ಲ ಇದು ಹಾರೋದಕ್ಕೆ ಬಿಡೋಣ. ನಾವೇನು ಚಿಕನ್ ತೊಳೆದಿಟ್ಕೊಂಡಿದ್ದೀವಲ್ಲ ಅದನ್ನು ಫಸ್ಟ್ ನಾವು ಒಗ್ಗರಣೆ ಹಾಕೊಳ್ಳೋಣ ಬನ್ನಿ. ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ, ಇದನ್ನು ಕೆಲಸ ಮಾಡಿಕೊಂಡು 2 ಮಿನಿಟ್ಸ್ ಕಾದ್ಮೇಲೆ ಎಣ್ಣೆ ಹಾಕೋಣ ಬನ್ನಿ. ಸೊ ಗೈಸ್ ಇವಾಗ ಕುಕ್ಕರ್ ಕಾದಿದೆ, ಹೀಟ್ ಆಗಿದೆ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ನೀವು ಎಣ್ಣೆ ಹಾಕಿದಷ್ಟು ಸಾಂಬಾರು ಚೆನ್ನಾಗಿ ರುಚಿಯಾಗಿ ಬರುತ್ತೆ. ಚಿಕನಲ್ಲಿ ಕೊಬ್ಬಿನಾಂಶ ಇರುತ್ತಲ್ವ, ಅದರಲ್ಲೂ ಸ್ವಲ್ಪ ಎಣ್ಣೆ ಬಿಡುತ್ತೆ. ನೋಡಿ ಇಷ್ಟ ಹಾಕಿದ್ದೀನಿ, ಸಾಕಾಗುತ್ತೆ. ಇವಾಗ ಇದಕ್ಕೆ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ನೋ ಈರುಳ್ಳಿ ಅದು ಹಾಕ್ತಾಯಿದ್ದೀನಿ ಗೈಸ್. ಈರುಳ್ಳಿ ಹಾಕ್ತಾಯಿದ್ದೀನಿ. ಇವಾಗ ಇದನ್ನ ಒಂದ್ಸತಿ ನೀಟಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಇದು ಏನಿದೆ ನಾವೇನು ರುಬ್ಕೊಂಡಿದೀವಲ್ಲ ಈ ಮಸಾಲೆ ಸ್ವಲ್ಪ ಆರಬೇಕು. ಆರಿದ್ಮೇಲೆ ಮಿಕ್ಸಿಗೆ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಮತ್ತೆ ಇದೇನು ರುಬ್ಕೊಂಡಿದೀವಲ್ಲ ಇದನ್ನ ಹಾಕಿ ನಾವು ರುಬ್ಕೋಬೇಕಾಗುತ್ತೆ. ಅಷ್ಟರಲ್ಲಿ ಚಿಕನ್ ನಾವು ಫ್ರೈ ಮಾಡ್ಕೋಬೋದಲ್ಲ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ. ಸೊ ಚಿಕನ್ ಆಲ್ರೆಡಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ ತಗೋಬೇಕು. ಮಿಕ್ಸಿ ಅರ್ಜೆಂಟಿಗೆ ಮಿಕ್ಸಿ ಮುಚ್ಚಳನೇ ಸಿಗಲ್ಲ ಗೈಸ್. ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಈಗ ಏನು ರುಬ್ಬಿಟ್ಕೊಂಡಿದ್ನೋ ಆ ಕಾಯಿ ಹಾಕೋತಾ ಇದ್ದೀನಿ. ಒಂದು ಬಟ್ಲಷ್ಟು ಕಾಯಿ. ಗೈಸ್ ಇವಾಗ ಚಿಕನ್ ತೊಳೆದಿಟ್ಕೊಂಡಿದ್ನಲ್ಲ ಚಿಕನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅರ್ಶಿನ ಮತ್ತು ಉಪ್ಪು ಹಾಕಿ ತೊಳೆದಿಟ್ಕೊಂಡಿದ್ದೆ. ನೀಟಾಗಿ ನೀರೆಲ್ಲ ಇದು ಮಾಡಿ ಹಾಕ್ಬೇಕು. ಈಗ ತಲೆನೆಲ್ಲ ಮಿಕ್ಸಪ್ ಮಾಡಿ ಒಂದು 2 ಸ್ಪೂನ್ ಅಷ್ಟು ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸಪ್ ಕೊಡಿ. ಇದು ನೀರು ಬಿಟ್ಕೊಳ್ಳಿ. ನೀರು ಬಿಟ್ಕೊಂಡು ಎಣ್ಣೆ ಬಿಟ್ಕೊಳ್ಳೋರ್ಗು ಫ್ರೈ ಮಾಡೋಣ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಮತ್ತೆ ಇನ್ನೊಂದ್ಸತಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಒಂಚೂರು ಇದು ಕುಕ್ಕ ಏನು ನೀರು ಬಿಟ್ಕೊಂಡು ಮತ್ತೆ ಎಣ್ಣೆ ಬಿಟ್ಕೊಳುತ್ತಲ್ಲ ಅಲ್ಲಿವರೆಗೂ ಇದು ಕುಕ್ಕಾಗಿ. ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೆ. ಸೊ ಅದೊಂದು ಸ್ವಲ್ಪ ಹಾಕೋತಾ ಇದ್ದೀನಿ ಟೇಸ್ಟ್ಗೆ.
ಅದು ಅಷ್ಟೇ ಚೆನ್ನಾಗಿರುತ್ತೆ ಅಂತ ಟೇಸ್ಟ್ ಹಾಕೋತಾ ಇದ್ದೀನಿ. 2 ನಿಮಿಷ ಇದು ನೀಟಾಗಿ ಗೈಸ್ ನೋಡಿ ಏನು ಕಲರಾಗಿ ಕಾಣಿಸ್ತಿದೆ ಚಿಕನ್ ಅಲ್ವಾ. ಅದಕ್ಕೆ ಖಾರ ಪುಡಿ ಹಾಕ್ಕೊಳ್ಳೋದು. ಒಬ್ಬೊಬ್ರು ಖಾರನ ಹಾಕಲ್ಲ, ಬಟ್ ನಾನು ಹಾಕ್ತೀನಿ. ಇದೊಂದು ಫಾರಂ ಕೋಳಿ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಅಂದ್ರೂ ಒಂದು 5ರಿಂದ 6 ವಿಷಲ್ ಆದ್ರೂ ಕೂಗಿಸ್ಬೇಕು ಗೈಸ್. ಇವಾಗ ನಾನು ಏನು ರುಬ್ಕೊಂಡು ಇಟ್ಕೊಂಡಿದ್ನಲ್ಲ ಮಸಾಲೆ, ಇವಾಗ ಮಸಾಲೆ ಹಾಕೋತಾ ಇದ್ದೀನಿ. ಇವಾಗ ಇದನ್ನ ನೀಟಾಗಿ ಆ ಫ್ಲೇವರ್ ಹೋಗ್ಬೇಕು. ಖಾರ ಪುಡಿ, ಸಾಂಬಾರ್ ಪುಡಿ ಎಲ್ಲ ಹಾಕಿದ್ನಲ್ಲ, ಆ ಫ್ಲೇವರ್ ಹೋಗೋವರೆಗೂ ನೀಟಾಗಿ ಒಂದು 2 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಬೇಡ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಕಣ್ಣಿಗೆ ಆಗ್ಬಿಡ್ತು ಅವಾಗ ನೋಡಿ ಗ್ರೇವಿ ಥರನೂ ಬರುತ್ತೆ. ಇದಕ್ಕೆ ಸ್ವಲ್ಪ ನೀವು ನೀರು ಹಾಕ್ಕೊಂಡ್ರೆ ಗ್ರೇವಿ ಆಗುತ್ತೆ, ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ಸಾಂಬಾರ್ ಆಗುತ್ತೆ, ಎರಡಕ್ಕೂ ಆಗುತ್ತೆ ಗೈಸ್. 2 ಮಿನಿಟ್ಸು ನೀಟಾಗಿ ಕುಕ್ ಆಗಿ ನಂತರ ಇದಕ್ಕೆ ನೀರು ಮಿಕ್ಸ್ ಮಾಡಿ ಸ್ವಲ್ಪ ಮಸಾಲೆ ಮಿಕ್ಕಿದೆಯಲ್ಲ ನೀರನ್ನ ಹಾಕಿ ಶೇಕ್ ಮಾಡಿಬಿಟ್ಟು ಅಲ್ಲ ಹಾಕೋಣ. ನಾನೇನು ಮಸಾಲೆ ಫ್ರೈ ಮಾಡ್ಕೊಂಡಿದ್ನೋ ಇವಾಗ ಅದೆಲ್ಲ ಹಾಕ್ಕೊಂಡು ನೀರು ಕೊತ್ತಂಬರಿ ಸೊಪ್ಪು ಕಾಯಿ ನಾನೇನು ಫ್ರೈ ಮಾಡ್ಕೊಂಡಿದ್ದೆ ಮಸಾಲೆ ಅದನ್ನೆಲ್ಲ ಇವಾಗ ಇದರೊಳಗೆ ಹಾಕಿದ್ದೀನಿ. ಇವಾಗ ಇದನ್ನ ಕ್ಲೀನ್ ಪೇಸ್ಟಾಗಿ ರುಬ್ಕೊಂಡು ನಿಮಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಚಿಕನ್ ಬೇಯ್ತಾ ಇರಲಿ. ಇದಕ್ಕೆ ಎಷ್ಟು ಅದ ಬೇಕೋ ಅಷ್ಟು ನೀರು ಹಾಕಿದ್ದೀನಿ. ನೀರು ಮತ್ತು ಉಪ್ಪೆಲ್ಲ ಚೆಕ್ ಮಾಡಿದ್ದೀನಿ, ಖಾರ ಎಲ್ಲ ಚೆಕ್ ಮಾಡಿದ್ದೀನಿ, ಕರೆಕ್ಟಾಗಿದೆ. ಇದು 1-2 ನಿಮಿಷ ನೀಟಾಗಿ ಕುದಿ ಬರಲಿ. ಕುದಿ ಬಂದಮೇಲೆ ನಾನು ಕುಕ್ಕರ್ ನಿಡ್ನ ಕ್ಲೋಸ್ ಮಾಡ್ತೀನಿ. ನಾನು ಮಾತಾಡ್ಬೇಕಾದ್ರೆ ಸ್ವಲ್ಪ ತೊಂದರೆ, ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಇದನ್ನ ಕುದಿ ಬಂದ್ಮೇಲೆ ಕ್ಲೋಸ್ ಮಾಡ್ತೀನಿ. ಮುದ್ದೆ ಬೇಡವಂತೆ ಅವ್ರಿಗೆ, ಸೊ ಅನ್ನನೇ ಮಾಡ್ಬೇಕಂತೆ. ನಾಳೆ ಮಧ್ಯಾಹ್ನ ಮಾಡು ಮುದ್ದೆ, ಇವಾಗ ಅನ್ನ ಮಾಡು ಸದ್ಯಕ್ಕೆ ಅಂತ ಹೇಳಿದ್ದಾರೆ. ಸೊ ಈ ತರ 1-2 ಮಿನಿಟ್ಸ್ ಕ್ಲೋಸ್ ಮಾಡಿದ್ರೆ ಕುದಿ ಬರುತ್ತೆ. 1-2 ಕುದಿ ಬಂದ್ಮೇಲೆ ಇದನ್ನ ನೀಟಾಗಿ ಲಿಬ್ನ ಕ್ಲೋಸ್ ಮಾಡ್ಬಿಟ್ಟು ಒಂದು 5 ವಿಷಲ್ ಓಡಿಸ್ತೀನಿ. ಸಾಂಬಾರ್ ರೆಡಿ ಆಗುತ್ತೆ ಗೈಸ್. ಬನ್ನಿ ನೋಡೋಣ ಕುದಿ ಬರ್ತಿದ್ಯಾ ಇಲ್ವಾ ಅಂತ. ಇವಾಗ ಕುದಿ ಬರೋ ಸ್ಟೇಜಲ್ಲಿ ಇದೆ. ತೆಳ್ಳಗ್ ಮಾಡಬೇಕು ಅಂತ ಹೇಳ್ತೇವೆ ನಮ್ಮ ಯಜಮಾನ್ರು. ನೋಡಿ ಸಾಕಾಗಲ್ವಾ? ಸಾಕು. ಒಂದು ಸ್ವಲ್ಪ ವಿಜಿಲ್ ಆಗಿದ್ರೆ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ. ಇನ್ನೂ ತೆಳ್ಳಗೆ ಮಾಡಿಬಿಟ್ರೆ ಅದು ಸಾಂಬಾರು ಅಂತಾನೆ ಅನ್ಸಲ್ಲ. ನೋಡಿ. ಹೌದು ಸಿನಾ ಇದು ಫಾರ್ಮ್ ಕೋಳಿ ತಾನೆ? ಅದ್ರ ಮೊಟ್ಟೆ ಅದೆಲ್ಲ ಎಲ್ಲಿ ಗೈಸ್? ಇದರಲ್ಲಿ ಮೊಟ್ಟೆ ಬರುತ್ತೆ, ಗುಣಿಗೆಕಾಯಿ ಬರುತ್ತೆ, ಇದೆಲ್ಲ ಬರುತ್ತೆ. ಅದ್ ಮಾತ್ರ ಇಲ್ಲ, ಕಾಲಿಲ್ಲ, ತಲೆ ಇಲ್ಲ, ಏನು ಇಲ್ಲ, ಬರೀ ಪೀಸ್ ಇದೆ ಅಷ್ಟೇ. ನೋಡಿ, ಅವ್ರು ಇದೆಲ್ಲ ಹಾಕ್ಸ್ಕೊಂಡೇ ಬರಲ್ಲ ಯಜಮಾನ್ರು. ಹಾಕ್ಸ್ಕೊಂಡ್ ಬರ್ಬೇಕು ತಾನೆ. ಬನ್ನಿ ಇವಾಗ ಚೆಕ್ ಮಾಡೋಣ ಕುದಿ ಬರ್ತಿದ್ಯೋ ಇಲ್ವೋ ಅಂತ. ಟೈಮ್ ಆಲ್ರೆಡಿ 9 ಗಂಟೆ ಆಗಿದೆ, 9:15 ಆಯ್ತಾ ಬರ್ತಿದೆ, ಕುದಿ ಬರ್ತಿದೆ ಅಲ್ಲ. ಅಟ್ಲೀಸ್ಟ್ ಬೇಗನೆ ಮಾಡು ಅಂದ್ರೆ ಅಟ್ಲೀಸ್ಟ್ ನಾನು ಬೇಗನಾರು ಮಾಡ್ತೀನಿ. ಈ ಟೈಮಲ್ಲಿ ತಂದ್ಬಿಟ್ರೆ ಯಾರು ಮಾಡ್ತಾರೆ ಗೈಸ್ತು. ಎಗ್ ರೈಸ್ ಮಾಡೋಣ, ಇಲ್ಲಾಂದ್ರೆ ನಾನು ವೆಜ್ ಇದು ಪನ್ನೀರ್ ಫ್ರೈಡ್ ರೈಸ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕುದೀತಿದೆ ಗೈಸ್. ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಸೊ ಅದಕ್ಕೋಸ್ಕರ ಉಪ್ಪನ್ನ ಹಾಕ್ಕೊಂಡು ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಖಾರ ಎಲ್ಲ ಕರೆಕ್ಟಾಗಿತ್ತು, ಸ್ವಲ್ಪ ಉಪ್ಪು ಮಾತ್ರ ಕಮ್ಮಿ ಆಗಿದೆ. ಇವಾಗ ನಾನು ಇದನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 4 or 5 ವಿಜಿಲ್ ಓಡಿಸ್ತೀನಿ. ಯಾಕೆಂದ್ರೆ ಫಾರಂ ಕೋಳಿ ಅಲ್ವಾ, ಸ್ವಲ್ಪ ಬಾಯ್ಲರ್ ಥರ ತಿನ್ನೋ ಥರ ಫೀಲ್ ಆಗಲಿ ಅಂತ. ಜಾಸ್ತಿ ಗಟ್ಟಿದ್ರೆ ತಿನ್ನೋಕ್ಕಾಗಲ್ಲ. ಸೊ ಇವಾಗ ನಾನು ವಿಜಿಲ್ನ ಕ್ಲೋಸ್ ಮಾಡಿ ಒಂದು 5 ವಿಜಿಲ್ನ ಕೂಗಿಸ್ತೀನಿ. ಈ ಸಾಂಬಾರು ಆದ್ಮೇಲೆ ನಿಮಗೆ ನಾನು ಸಿಗ್ತೀನಿ. ಬಾಯ್. ಕಿಚನ್ ಇವಾಗ ಹಿಂಗಿದೆ, ಈ ಪರಿಸ್ಥಿತಿಯಲ್ಲಿದೆ. ನಾನು ಹಿಂಗನ್ನೋಷ್ಟರಲ್ಲಿ ಕಿಚನ್ ಫುಲ್ ಕ್ಲೀನ್ ಆಗುತ್ತೆ. ನೋಡಿ ಎಲ್ಲ ಫುಲ್ ಕ್ಲೀನ್ ಆಯಿತು. ಇವಾಗ ಇದು ವಿಜಿಲ್ ಬಂತು, 4 ವಿಜಿಲ್ ಬಂದಿದೆ ಆಲ್ರೆಡಿ. ಇನ್ನು 5 ಬರಬೇಕು. ಇದು ಚಿಕ್ಕದು ಇದರಲ್ಲೆಲ್ಲ ಇಕ್ಕಿರೋದು, ಸೊ ಸ್ವಲ್ಪ ಲೇಟ್ ಆಗುತ್ತೆ. ನೀಟಾಗಿ ಸಾಂಬಾರೆಲ್ಲ ಆದ್ಮೇಲೆ ನೀಟಾಗಿ ಒಂದ್ಸತಿ ಗ್ಯಾಸ್ನ ಕ್ಲೀನ್ ಮಾಡಬೇಕು. ನಂಗೆ ಈ ಥರ ಆದರೆ ಇಷ್ಟ ಆಗಲ್ಲ. ಅಡುಗೆ ಮಾಡ್ಬೇಕಾದ್ರೆ ಏನೂ ಮಾಡೋಕ್ಕಾಗಲ್ಲ. ಇವಾಗ ಸೌತೆಕಾಯಿ
ನಿಂಬೆಹಣ್ಣು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು. ಟಕ್ಕಂತ ಅಡುಗೆ ಆಗೋಯ್ತು ಗೈಸ್. ಎಷ್ಟು 8:30ಗೆ ಅಡುಗೆ ಸ್ಟಾರ್ಟ್ ಮಾಡಿದ್ದು ನಾನು. ಆಲ್ಮೋಸ್ಟ್ ಈಗ 9:30 ಆಗಿದೆ. 9:30 ಆಗಿದೆ. ಟೈಮ್ ತೋರಿಸ್ತೀನಿ ಬನ್ನಿ. ನಾನು ಯಾವಾಗ ನಿಮ್ಗೆ ಟೈಮ್ ತೋರಿಸ್ತಾನೆ ಇರ್ತೀನಿ ನೋಡಿ. 9:20 ಆಗಿದೆ. ಸೊ ಇಷ್ಟು ಬೇಗ ಅಡುಗೆ ಮಾಡಿದ್ದೀನಿ ನಾನು. ಗೈಸ್ ಇವಾಗ ಚಿಕನ್ ಸಾಂಬಾರಿಗೆ ಈರುಳ್ಳಿ, ಟೊಮೊಟೊ ಹಣ್ಣು, ನಿಂಬೆಹಣ್ಣು, ಈರುಳ್ಳಿ ಸೌತೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ಏರೋಬೇಕು. ತಟ್ಟೆ ರೆಡಿ ಮಾಡಿದ್ದೀನಿ. ಊಟ ಮಾಡೋದಕ್ಕೆ ತಟ್ಟೆ ರೆಡಿ ಮಾಡಿದ್ದೀನಿ ನೋಡಿ. ತಟ್ಟೆ ರೆಡಿ ಮಾಡಿದ್ದೀನಿ. ಬಾಟ್ಲ್ ತೊಗೋಬೇಕು. ಬಾಟ್ಲಲ್ಲಿ ನೀರು ಇಟ್ಕೊಂಡು ಊಟಕ್ಕೆ ಕುತ್ಕೋಬೇಕು ಗೈಸ್. ನೋಡಿ ಚೆನ್ನಾಯ್ತಾ? ಎಷ್ಟು ಸಲ ಸರ್? 4, 5 ತುಪ್ಪ ತಗೊಂಡಿವಲ್ಲ, ತುಪ್ಪ ಹಾಕೊಂಡು ತಿನ್ಬೇಕು ಇವಾಗ. ಸೊ ಗೈಸ್ ಫೈನಲಿ ಊಟ ಎಲ್ಲ ಮುಗಿಸಿ ಒಂದು ಬಾಳೆಹಣ್ಣು ತಿಂದು ಈಚೆ ಕುತ್ಕೊಂಡಿದ್ದೀವಿ. ನಮ್ಮ ಯಜಮಾನ್ರು ವಾಕಿಂಗ್ ಮಾಡ್ತಿದ್ದಾರೆ. ಗೈಸ್ ಊಟ ಸ್ವಲ್ಪ ಜಾಸ್ತಿನೇ ಆಗೋಯ್ತು. ಅಳಸ್ಲಿಂಗ್ ಬೇರೆ ತಿಂದಿತ್ತು. ಮತ್ತು ಇವಾಗ 10 ಗಂಟೆಗೆ ಊಟ ತುಂಬಾ ಜಾಸ್ತಿ ಆಗೋಯ್ತು. ಸಾಂಬಾರಂತೂ ಸಖತ್ತಾಗಿ ಬಂದಿತ್ತು ಗೈಸ್. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಮಸ್ತಾಗಿತ್ತು. ಈ ವಿಡಿಯೋ ಮೇ ಬಿ ಲಾಂಗ್ ಆಗ್ಬೋದು ಅನಿಸುತ್ತೆ, ಬಟ್ ಸ್ಟಿಲ್ ಓಕೆ. ಅಯ್ಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದಲ್ಲ ಏನು ಮಾಡಬೇಕು ಅಂದರೆ ಯಾವಾಗ ನಿಮ್ಗೆ ಹೇಳ್ತಾ ಇದ್ದೀನಿ, ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಟು ತನ್ನುಗೂಡ ಕಾಣಿಸು ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.